ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡಗೆ ಸ್ವಪಕ್ಷದಲ್ಲಿಯೇ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡಗೆ ಸ್ವಪಕ್ಷದಲ್ಲಿಯೇ ಆಕ್ಷೇಪ. ಕ್ರಾಸ್ ವೋಟಿಂಗ್, ಬಿಜೆಪಿಯಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಲು ಬಿವೈವಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಕಮಲ ಪಡೆಯಲ್ಲಿ ಅಸಮಾಧಾನದ ಹೊಗೆಯಾಡ್ತಾ ಇದೆ. ಶಾಸಕರ ಪರೀಕ್ಷೆಗೆ ಧರ್ಮಸ್ಥಳದ ಹೆಸರು ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ. ಶ್ರೀ ಮಂಜುನಾಥನ ಶ್ರೇಷ್ಠತೆ ಹಾಳು ಮಾಡುವುದು ಬೇಡ. ವಿಜಯೇಂದ್ರ ನಡಗೆ ಶಾಸಕ ಸುರೇಶ್ ಕುಮಾರ್ ಬಹಿರಂಗ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು ಇದೀಗ. ನಮ್ಮ ರಾಜ್ಯಾಧ್ಯಕ್ಷರ ಈ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರದ್ದೇ ಆದ ಪಾವಿತ್ರ್ಯತೆಯನ್ನ ಹೊಂದಿದೆ. ಅಡ್ಡ ಮತದಾನ ಮಾಡಿದ ವೀರರು ಆಣೆ ಪ್ರಮಾಣ ಮಾಡಲಿ. ತಾವು ಉಳಿದುಕೊಳ್ಳಲು ತಮ್ಮ ನೈತಿಕ ದಿವಾಳಿತನ ತೋರಿಸಿದ್ರೆ ಅದರಿಂದ ಅಪಪ್ರಚಾರದ ಪ್ರಮಾಣ ಹೆಚ್ಚಾಗುತ್ತದೆ ಅಷ್ಟೇ ಅಂತ ಹೇಳಿದ್ದಾರೆ. ಆಣೆ ಪಾಲಿಟಿಕ್ಸ್ ಬಗ್ಗೆ ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಅವರು ಆತಂಕ ವ್ಯಕ್ತಪಡಿಸಿರುವಂತದ್ದು ಇದೀಗ. ಅಪಪ್ರಚಾರ ಮಾಡುವವರು ತಾಯಿಗೆ ದ್ರೋಹ ಮಾಡಿದಷ್ಟೇ ಪಾಪ. ಕೀಳು ಮಟ್ಟದ ಅಡ್ಡ ಮತದಾನಕ್ಕೆ ಧರ್ಮಸ್ಥಳ ಎಳೆಯುವುದು ಬೇಡ ಅಂತ ಹೇಳಿದ್ದಾರೆ. ಹಲವರಿಂದ ಧರ್ಮಸ್ಥಳದ ಹೆಸರು ಹಾಳು ಮಾಡುವ ಕೆಲಸ ನಡೆದಿದೆ ಆಲ್ರೆಡಿ. ಈಗಾಗಲೇ ಕೆಲವರು ಇದರಲ್ಲಿಯೇ ವಿಕೃತಾನಂದ ಪಡ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ಸುರೇಶ್ ಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಡೆಗೆ ಸ್ವಪಕ್ಷದಲ್ಲಿಯೇ ಈಗ ಆಕ್ಷೇಪ ಕೇಳಿ ಬಂದಿದೆ. ಕಾಂಗ್ರೆಸ್ ವೋಟಿಂಗ್ ಕುರಿತಾಗಿ ಬಿಜೆಪಿಯಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಲು ಬಿವೈ ವಿಜಯೇಂದ್ರ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಕಮಲ ಪಡೆಯಲ್ಲಿಯೇ ಅಸಮಾಧಾನದ ಹೊಗೆಯಾಡ್ತಾ ಇರುವಂತದ್ದು. ಶಾಸಕರ ಪರೀಕ್ಷೆಗೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ. ಶ್ರೀ ಮಂಜುನಾಥನ ಶ್ರೇಷ್ಠತೆ ಹಾಳು ಮಾಡುವುದು ಬೇಡ. ಬಿಜೆಪಿಯಲ್ಲಿ ಈಗ ಭುಗಿಲೆದ್ದಿರುವ ಅಸಮಾಧಾನ. ವಿಜಯೇಂದ್ರ ನಡಗೆ ಶಾಸಕ ಸುರೇಶ್ ಕುಮಾರ್ ಅವರು ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರ ಈ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರದ್ದೇ ಆದ ಪಾವಿತ್ರ್ಯತೆಯನ್ನ ಹೊಂದಿರುವಂತಹ ಕ್ಷೇತ್ರ. ಅಡ್ಡ ಮತದಾನ ಮಾಡಿದ ವೀರರು ಆಣೆ ಪ್ರಮಾಣ ಮಾಡಲಿ. ತಾವು ಉಳಿದುಕೊಳ್ಳುವ ತಮ್ಮ ನೈತಿಕ ದಿವಾಳಿತನ ತೋರಿಸಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅದರಿಂದ ಅಪಪ್ರಚಾರದ ಪ್ರಮಾಣ ಹೆಚ್ಚಾಗುತ್ತದೆ ಅಷ್ಟೇ. ಆಣೆ ಪಾಲಿಟಿಕ್ಸ್ ಬಗ್ಗೆ ಈಗ ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಅವರು ಆತಂಕ ವ್ಯಕ್ತಪಡಿಸಿರುವಂತದ್ದು. ಅಪಪ್ರಚಾರ ಮಾಡುವವರು ತಾಯಿಗೆ ದ್ರೋಹ ಮಾಡಿದಷ್ಟೇ ಪಾಪ ಅಂತ ಕೂಡ ಹೇಳಿದ್ದಾರೆ. ಕೀಳು ಮಟ್ಟದ ಅಡ್ಡ ಮತದಾನಕ್ಕೆ ಧರ್ಮಸ್ಥಳ ಎಳೆಯೋದು ಬೇಡ, ಅದು ಸರಿಯಲ್ಲ ಅಂತ ಕೂಡ ಹೇಳಿರುವಂತದ್ದು. ಈಗ ಆಲ್ರೆಡಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವ ಕೆಲಸ ನಡೆದಿದೆ ಹಲವರಿಂದ. ಈಗಾಗಲೇ ಕೆಲವರು ಇದರಲ್ಲಿ ವಿಕೃತಾನಂದ ಪಡಿತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ಸುರೇಶ್ ಕುಮಾರ್ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಈ ಮೂಲಕ ಟ್ವೀಟ್ ಮಾಡುವ ಮೂಲಕ ಇದೀಗ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನ. ಕ್ರಾಸ್ ವೋಟಿಂಗ್, ವಿಜಯೇಂದ್ರ ವರ್ಸಸ್ ರೆಬಲ್ಸ್ ಟೀಮ್. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದ್ದ ಒಳಕದನ. ಕ್ರಾಸ್ ವೋಟಿಂಗ್, ವಿಜಯೇಂದ್ರ ವರ್ಸಸ್ ರೆಬಲ್ಸ್ ಟೀಮ್. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದ್ದ ಒಳಕದನ. ವಿಜಯೇಂದ್ರ ನಡಗೆ ಸ್ವಪಕ್ಷದಲ್ಲಿಯೇ ಈಗ ಬಹಿರಂಗ ಆಕ್ಷೇಪ ಕೇಳಿ ಬರ್ತಾ ಇದೆ. ಬಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ರಣಕಹಳೆ ಊದುತ್ತಾ ಇದೆ. ನಾವೇನು ಮಾಡಿಲ್ಲ, ಧರ್ಮಸ್ಥಳಕ್ಕೂ ಹೋಗಲ್ಲ ಅಂತಿದ್ದಾರೆ ರೆಬಲ್ಸ್ ಟೀಮ್ನ ಶಾಸಕರು. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಹೆದರದವರು ಹೋಗ್ತಾರೆ. ಬಿವೈ ವಿಜಯೇಂದ್ರಗೆ ಟಕ್ಕರ್ ಕೊಟ್ಟಿದ್ದಾರೆ. 3 ತಿಂಗಳ ಬಳಿಕ ಎಲ್ಲವನ್ನ ಬಹಿರಂಗಪಡಿಸುತ್ತೇನೆ. ಕಮಲ ಪಾಳ್ಯದಲ್ಲಿ ಹೊಸ ಬಂಡಾಯದ ಸುಳಿವು ಏನಾದ್ರೂ ಇದೆಯಾ? ವಿಜಯೇಂದ್ರ ನಾಯಕತ್ವಕ್ಕೆ ಸ್ವಪಕ್ಷದಲ್ಲಿಯೇ ಈಗ ಸವಾಲ್ ಹಾಕಿರುವಂತದ್ದು. ಜಾರಕಿಹೊಳಿ ಹೇಳಿಕೆ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ.
ಸಂಚಲನ ಮೂಡಿಸ್ತಾ ಇರುವಂತದ್ದು. ಇದೀಗ ಕಾಂಗ್ರೆಸ್ ವೋಟಿಂಗ್ ವಿಜೇಂದ್ರ ವರ್ಸಸ್ ರೆಬಲ್ಸ್ ಟೀಮ್ ಆಗಿದೆ. ಬಿಜೆಪಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದ್ದಿದೆ ಒಳಕದನ. ವಿಜೇಂದ್ರ ನಡೆಗೆ ಸ್ವಪಕ್ಷದಲ್ಲಿಯೇ ಈಗ ಬಹಿರಂಗ ಆಕ್ಷೇಪ ಕೇಳಿ ಬರ್ತಾ ಇದೆ. ಬಿವೈ ವಿಜೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ರಣಕಹಳೆಯನ್ನ ಊದುತ್ತಾ ಇರುವಂತದ್ದು. ನಾವೇನು ಮಾಡಿಲ್ಲ, ಧರ್ಮಸ್ಥಳಕ್ಕೂ ಹೋಗಲ್ಲ ಅಂತಿದ್ದಾರೆ ರೆಬಲ್ಸ್ನ ಶಾಸಕರು. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಈ ಕುರಿತಾಗಿ ಹೆದರಿರುವವರು ಹೋಗ್ತಾರೆ, 3 ತಿಂಗಳ ಬಳಿಕ ಎಲ್ಲವನ್ನ ಬಹಿರಂಗಪಡಿಸ್ತೇನೆ ಅಂತ ಕೂಡ ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ. ಇಲ್ಲ ನಮಗೆ ಮನೆ ಹೇಳಿದಿಲ್ಲ 3 ತಿಂಗಳು ಮಟ್ಟ ಮತ್ತೆ 3 ತಿಂಗಳ ನಂತರ ಮತ್ತೆ ಫುಲ್ ಮಾತಾಡೋದು ಇಲ್ಲ ನಮಗೆ ನಾವೇ ಮಾಡಿಲ್ಲ ಹೆದರ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳ ನಂತರ ಮಾತಾಡ್ತೀನಿ. ನನಗೆ ಮನೆ ಹೇಳಿದಿಲ್ಲ 3 ತಿಂಗಳು ಮಟ್ಟ ಮತ್ತೆ 3 ತಿಂಗಳ ನಂತರ ಮತ್ತೆ ಫುಲ್ ಮಾತಾಡೋದು ಇಲ್ಲ ನಮಗೆ ನಾವೇ ಮಾಡಿಲ್ಲ ಹೆದರ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳ ನಂತರ ಮಾತಾಡ್ತೀನಿ. ನನಗೆ ಮನೆ ಹೇಳಿದಿಲ್ಲ 3 ತಿಂಗಳು ಮಟ್ಟ ಮತ್ತೆ 3 ತಿಂಗಳ ನಂತರ ಮತ್ತೆ ಫುಲ್ ಮಾತಾಡೋದು ಇಲ್ಲ ನಮಗೆ ನಾವೇ ಮಾಡಿಲ್ಲ ಹೆದರ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳ ನಂತರ ಮಾತಾಡ್ತೀನಿ. ನನಗೆ ಮನೆ ಹೇಳಿದಿಲ್ಲ 3 ತಿಂಗಳು ಮಟ್ಟ ಮತ್ತೆ 3 ತಿಂಗಳ ನಂತರ ಮತ್ತೆ ಫುಲ್ ಮಾತಾಡೋದು ಇಲ್ಲ ನಮಗೆ ನಾವೇ ಮಾಡಿಲ್ಲ ಹೆದರ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳ ನಂತರ ಮಾತಾಡ್ತೀನಿ. ನನಗೆ ಮನೆ ಹೇಳಿದಿಲ್ಲ 3 ತಿಂಗಳು ಮಟ್ಟ ಮತ್ತೆ 3 ತಿಂಗಳ ನಂತರ ಮತ್ತೆ ಫುಲ್ ಮಾತಾಡೋದು ಇಲ್ಲ ನಮಗೆ ನಾವೇ 3 ತಿಂಗಳ ಬಳಿಕ ಎಲ್ಲವನ್ನ ಬಹಿರಂಗಪಡಿಸ್ತೇನೆ ಅಂತ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು. ಕಮಲಪಾಳ್ಯದಲ್ಲಿ ಹೊಸ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರಾ? ವಿಜೇಂದ್ರ ನಾಯಕತ್ವಕ್ಕೆ ಸ್ವಪಕ್ಷದಲ್ಲಿಯೇ ಈಗ ಸವಾಲ್ ಹಾಕ್ತಾ ಇರುವಂಥದ್ದು ರೆಬಲ್ಸ್ನ ಶಾಸಕರು. ಜಾರಕಿಹೊಳಿ ಹೇಳಿಕೆ ಈಗ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದ್ದಿರುವಂಥದ್ದು ಒಳಕದನ. ಕಾಂಗ್ರೆಸ್ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದ್ದಿದೆ ಒಳಕದನ. ಸ್ವಪಕ್ಷದವರಲ್ಲೇ ಈಗ ವಿಜೇಂದ್ರ ಅವರ ನಡೆಗೆ ಸ್ವಪಕ್ಷದಲ್ಲಿಯೇ ಈಗ ಬಹಿರಂಗ ಆಕ್ಷೇಪ ಕೇಳಿ ಬರ್ತಾ ಇದೆ. ಬಿವೈ ವಿಜೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ರಣಕಹಳೆಯನ್ನ ಊದ್ತಾ ಇರುವಂಥದ್ದು. ರೆಬಲ್ಸ್ನ ಶಾಸಕರು ಈಗ ನಾವೇನು ಮಾಡಿಲ್ಲ, ಧರ್ಮಸ್ಥಳಕ್ಕೂ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 3 ತಿಂಗಳ ಬಳಿಕ ನಾವೆಲ್ಲವನ್ನ ಮಾತನಾಡ್ತೀನಿ ಅಂತ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ.